ಪ್ರೇಮಿಗಳಿಗೆ ಶಾಕ್ ಕೊಟ್ಟ ಓಯೋ ಹೊಸ ನಿಯಮಗಳನ್ನು ಜಾರಿ ಮಾಡಿದ ಸಂಸ್ಥೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದಿ PC Logs 2000 ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲ ಕನ್ನಡಿಗರು? ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತಾ ಇವತ್ತಿನ ಈ ಒಂದು ಹೊಸ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಓಯೋಗೆ ಸಂಬಂಧಪಟ್ಟ ಇತ್ತೀಚಿನ ಕೆಲವೊಂದು ಹೊಸ ರೂಲ್ಸ್ಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ಓಯೋ ಸಂಸ್ಥೆಯು ದೇಶದಾದ್ಯಂತ ತಮ್ಮ ಹೋಟೆಲ್ಗಳನ್ನು ಹೊಂದಿದೆ. ಇದು ಜನರಿಗೆ ಕಡಿಮೆ ದರದಲ್ಲಿ ವಸತಿ ಸೌಕರ್ಯವನ್ನು ಕಲ್ಪಿಸುತ್ತದೆ. ಆದರೆ ಇತ್ತೀಚೆಗೆ ಇಂತಹ ಓಯೋ ಕೊಠಡಿಯಲ್ಲಿ ಅಸಾಮಾಜಿಕ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ ಎಂಬ ದೂರುಗಳು ಕಂಡುಬಂದಿವೆ. ಅದರಲ್ಲೂ ಅವಿವಾಹಿತರು ಕೊಠಡಿಗಳನ್ನು ತೆಗೆದುಕೊಂಡು ಡೇಟಿಂಗ್ ಸ್ಥಳವನ್ನಾಗಿ ಮಾಡಿಕೊಂಡಿದ್ದಾರೆ ಎಂಬ ಆರೋಪಗಳು ಹೆಚ್ಚಾಗಿ ಕೇಳಿಬಂದಿವೆ. ಈ ಕಾರಣಕ್ಕಾಗಿಯೇ ಹೊಸ ವರ್ಷದಿಂದ ಓಯೋ ಮಹತ್ವದ ನಿರ್ಧಾರ ಕೈಗೊಂಡಿದೆ ಎಂದು ತಿಳಿದು ಬಂದಿದೆ. ಈಗ ಓಯೋ ಹೋಟೆಲ್ಗಳಲ್ಲಿ ವಿವಾಹಿತರಿಗೆ ಮಾತ್ರ ಕೊಠಡಿಗಳನ್ನು ನೀಡಲು ಹೊಸ ಚೆಕ್ ಇನ್ ನೀತಿಯನ್ನು ಪರಿಚಯಿಸಲಾಗುತ್ತಿದೆ ಎಂದು ಮಾಹಿತಿಗಳು ಲಭ್ಯವಾಗಿವೆ. ಓಯೋ ಕಂಪನಿಯು ಉತ್ತರ ಪ್ರದೇಶದ ಮೀರತ್ನಲ್ಲಿ ಪರಿಷ್ಕೃತ ಚೆಕ್ ಇನ್ ನಿಯಮಗಳನ್ನು ಜಾರಿಗೊಳಿಸುತ್ತಿದೆ. ಮುಂದಿನ ದಿನ ಈ ನಿಯಮಗಳನ್ನು ದೇಶದಾದ್ಯಂತ ಜಾರಿಗೆ ತರುವುದಾಗಿ ಸಂಸ್ಥೆಯು ಘೋಷಿಸಿದೆ ಎಂದು ವರದಿಯಾಗಿದೆ. ಹೊಸ ಓಯೋ ರೂಮ್ ಚೆಕ್ ಇನ್ ಪಾಲಿಸಿ ಪ್ರಕಾರ ವಿವಾಹಿತರು ಯಾವ ID ಪ್ರೂಫ್ ನೀಡಬೇಕು ಎಂಬ ಬಗ್ಗೆ ಸಂಸ್ಥೆಯು ಇನ್ನೂ ಕೂಡ ಸ್ಪಷ್ಟನೆಯನ್ನು ನೀಡಿಲ್ಲ. ಇದೀಗ ಓಯೋ ಹೋಟೆಲ್ ರೂಮ್ ಬುಕ್ ಮಾಡುವ ಮುನ್ನ ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತದೆ. ಓಯೋ ಹೊಸ ನಿಯಮದ ಪ್ರಕಾರ ಗ್ರಾಹಕರು ಚೆಕ್ ಇನ್ ಸಮಯದಲ್ಲಿ ಅಧಿಕೃತ ಗುರುತಿನ ಚೀಟಿ ಮತ್ತು ನಿಮ್ಮೊಂದಿಗೆ ಬರುವವರ ಸಂಬಂಧ ಪ್ರಮಾಣ ಪತ್ರವನ್ನು ನೀಡಬೇಕಾಗುತ್ತದೆ. ನೀವು ಬುಕ್ಕಿಂಗ್ ಆನ್ಲೈನ್ ಅಥವಾ ಆಫ್ಲೈನ್ ಮಾಡಿದರೂ ಎಲ್ಲ ದಾಖಲೆಗಳನ್ನು ನೀಡಬೇಕಾಗುತ್ತದೆ. ಸ್ಥಳೀಯ ಸಾಮಾಜಿಕ ನಂಬಿಕೆಗಳ ಆಧಾರದ ಮೇಲೆ ದಂಪತಿಗಳ ಬುಕ್ಕಿಂಗ್ ಅನ್ನು ತಿರಸ್ಕರಿಸಬಹುದು ಎಂಬ ಸ್ವಾತಂತ್ರ್ಯವನ್ನು ಓಯೋ ತನ್ನ ಪಾಲುದಾರ ಹೋಟೆಲ್ಗಳಿಗೆ ನೀಡಿದೆ. ತಮ್ಮ ಖಾಸಗಿ ಸಮಯ ಕಳೆಯಲು ಓಯೋ ರೂಮ್ ಬುಕ್ ಮಾಡುತ್ತಿದ್ದ ಪ್ರೇಮಿಗಳಿಗೆ ಇದು ಬ್ಯಾಡ್ ನ್ಯೂಸ್ ಎಂದು ಹೇಳಬಹುದು. ಓಯೋ ಮೊದಲು ಈ ನಿಯಮವನ್ನು ಮೀರತ್ ನಗರದಲ್ಲಿ ಜಾರಿಗೆ ತಂದಿದೆ. ಒಂದು ವೇಳೆ ಈ ಹೊಸ ನಿಯಮ ಯಶಸ್ವಿಯಾದರೆ ಹಂತ ಹಂತವಾಗಿ ದೇಶದ ಎಲ್ಲ ಭಾಗದಲ್ಲಿಯೂ ಜಾರಿಗೆ ತರಲು ಓಯೋ ಸಂಸ್ಥೆ ಯೋಚಿಸಿದೆ. ಇನ್ನು ಧಾರ್ಮಿಕ ಕ್ಷೇತ್ರಗಳಲ್ಲಿ ಓಯೋ ರೂಮ್ ಬುಕ್ ಮಾಡುತ್ತಿದ್ದ ಭಕ್ತಾದಿಗಳು ಹೊಸ ನಿಯಮವನ್ನು ಸ್ವಾಗತಿಸಿದ್ದಾರೆ. ಇನ್ನು ಓಯೋಗೆ ಸಂಬಂಧಿಸಿದ ಇನ್ನಿತರ ಕುತೂಹಲಕಾರಿ ವಿಷಯಗಳನ್ನು ನೋಡೋದಾದರೆ, ಮೊದಲಿಗೆ ಓಯೋದಲ್ಲಿ ರೂಮ್ ಬುಕ್ ಮಾಡೋಕೆ ದೇಶದಲ್ಲಿಯೇ ಹೈದರಾಬಾದ್ ನಗರವು ನಂಬರ್ 1 ಸ್ಥಾನವನ್ನು ಪಡೆದಿದೆ ಎಂಬುದು ವಿಶೇಷ. ಹಾಗೆಯೇ ಬೆಂಗಳೂರು ನಗರವು ಕೂಡ ಇದಕ್ಕೆ ಕಡಿಮೆ ಏನಿಲ್ಲ. ಹೈದರಾಬಾದ್ನ ನಂತರ ಬೆಂಗಳೂರು, ದೆಹಲಿ ಮತ್ತು ಕೋಲ್ಕತ್ತಾದಂತಹ ನಗರಗಳು ಬುಕ್ಕಿಂಗಾಗಿ ಅಗ್ರ ಸ್ಥಾನಗಳನ್ನು ಗಳಿಸಿವೆ. ಇನ್ನು ಕರ್ನಾಟಕದ ಸಣ್ಣ ಪಟ್ಟಣವಾದ ಹುಬ್ಬಳ್ಳಿ ಕೂಡ ದೊಡ್ಡ ಮಟ್ಟದ ಪ್ರಗತಿ ಕಂಡಿದ್ದು, ವರ್ಷದಿಂದ ವರ್ಷಕ್ಕೆ ಇಲ್ಲಿನ ಬುಕ್ಕಿಂಗ್ಗಳ ಸಂಖ್ಯೆ 48% ಏರಿಕೆಯಾಗಿದೆ ಎಂದು ಸಂಸ್ಥೆಯು ಮಾಹಿತಿಯನ್ನು ನೀಡಿದೆ. ಈ ಮೇಲಿನ ಮಾಹಿತಿಯನ್ನು ಭಾರತೀಯ ಮೂಲದ ಪ್ರಸಿದ್ಧ ಹಾಸ್ಪಿಟಾಲಿಟಿ ಚೈನ್ ಓಯೋ ರೂಮ್ಸ್ 2024ರ ಟ್ರಾವೆಲೋಪೀಡಿಯಾ ವಾರ್ಷಿಕ ವರದಿಯನ್ನು ಆಧರಿಸಿ ತಮ್ಮ ಮುಂದೆ ಹಂಚಿಕೊಂಡಿರುತ್ತೇನೆ. ಸೊ ಹೀಗಾಗಿ ಯಾರೆಲ್ಲ ತಮ್ಮ ಖಾಸಗಿ ಸಮಯವನ್ನು ಕಳೆಯಲು ಓಯೋ ರೂಮ್ ಬುಕ್ ಮಾಡುತ್ತಿದ್ದೀರೋ ಅವರೆಲ್ಲ ಈ ಹೊಸ ವರ್ಷದ ನಿಯಮಗಳನ್ನು ತಿಳಿದುಕೊಂಡು ನಂತರ ಬುಕ್ ಮಾಡಿದರೆ ಒಳಿತು ಎಂದು ಹೇಳುತ್ತಾ ಈ ಒಂದು ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತಾ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮಾತ್ರ ಲೈಕ್ ಮಾಡಿ ಹಾಗೂ ಹೊಸ ಮಾಹಿತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.